ಸಾಕಿದ ಕುದುರೆಯಿಂದ ಗರ್ಭಿಣಿಯಾದ ಸವಿತಾ. ಶಂಕರ ಸಾಹುಕಾರು ಗ್ರಾಮದ ದೊಡ್ಡತನದ ಮನುಷ್ಯ. ಸಂಪತ್ತಿನಲ್ಲಿ ಮುಳುಗಿದ್ದರೂ ಅವನ ಜೀವನದಲ್ಲಿ ಒಂದು ಖಾಲಿತನವಿತ್ತು, ಮಕ್ಕಳಿನ ಅಭಾವ. ಅವನ ಹೆಂಡತಿ ಸವಿತಾ ಸುಂದರಿಯಾಗಿದ್ದಳು, ಸೌಮ್ಯಳಾಗಿದ್ದಳು. ಆದರೆ ಇವರಿಗೆ ಒಬ್ಬ ಮಗುವೂ ಆಗಿರಲಿಲ್ಲ. ಗ್ರಾಮದ ಜನರ ನಡುವೆ ಮಾತುಗಳು ಹರಡತೊಡಗಿದವು. ಸಾಹುಕಾರನ ಮನೆಗೆ ಒಬ್ಬ ಸನಿಲ್ಲ. ಔಷಧಿ, ಪೂಜೆ, ಪರಿಹಾರ, ಎಲ್ಲಾ ಪ್ರಯತ್ನವೆಲ್ಲ ವ್ಯರ್ಥ. ಒಂದು ದಿನ ಹೊಸದಾಗಿ ತಂದ ಕುದುರೆಯನ್ನು ನೋಡಿ ಸವಿತಾ ಅದರಿಂದ ಆಕರ್ಷಿತಳಾದಳು. ಕುದುರೆಯ ಮೈಮೇಲೆ ಅವಳ ಕೈ ಸರಿದಂತೆ, ಮನದೊಳಗಿನ ಕಂಗಾಲು ತಣಿಯುವಂತೆ ಅನಿಸಿದಳು. ಅದಕ್ಕೆ ನಿಜಕ್ಕೂ ಒಂದು ಮಾಯಾ ಶಕ್ತಿ ಇದೆಯೋ ಎಂಬಂತೆ ಸವಿತಾ ಆ ಕುದುರೆಯ ಪಕ್ಕದಲ್ಲೇ ಹೆಚ್ಚು ಕಾಲ ಕಳೆಯಲಾರಂಭಿಸಿದಳು. ದಿನಗಳು ಕಳೆಯುತ್ತಿದ್ದಂತೆ ಆಕೆಯ ಸ್ಪರ್ಶ, ಕುದುರೆಯೊಂದಿಗೆ ಮಾತುಕತೆ, ಅದರ ಹತ್ತಿರ ಕಳೆಯುವ ಕ್ಷಣಗಳು ಹೆಚ್ಚು ಹೆಚ್ಚಾಗಿ ಕಣ್ಮುಚ್ಚೆ ಸುಮ್ಮನಾಯ್ತು. ನೀಡುವಿಕೆ. ಕಾಲ ಕಳೆದಂತೆ ಹಠಾತ್ವಾಗಿ ಒಂದು ಸುದ್ದಿ ಬಡಿದಂತಾಯಿತು. ಸಾಹುಕಾರನ ಹೆಂಡತಿ ಗರ್ಭಿಣಿ. ಹರ್ಷೋದ್ಗಾರಗಳ ಮಳೆ ಸುರಿಯಿತು. ಆದರೆ 10 ತಿಂಗಳು ಪೂರ್ತಿಯಾದಾಗ ಜನ ನಿಬ್ಬೆರಗಾದರು. ಹೆರಿಗೆಗಾದ ಮಗು ಮಾನವನಂತಿರಲಿಲ್ಲ. ಅದರ ಮೈ ಮೇಲೆಯೇ ಪುಟ್ಟ ಕೂದಲುಗಳಿದ್ದವು, ಕಣ್ಣುಗಳು ಪ್ರಖರವಾಗಿದ್ದವು ಮತ್ತು ಅದರ ನರಗಳೆಲ್ಲವೂ ಶಕ್ತಿಯುತವಾಗಿ ಮೂಡಿಬಂದಿದ್ದವು. ಜನ ಕೇಳಲು ಶುರುವಾಯಿತು, ಇದು ನಿಜವಾಗಲೂ ಸಾಹುಕಾರನ ಮಗುನಾ? ಅಥವಾ ಆ ಸಾಕಿದ ಕುದುರೆಯ ಶಕ್ತಿ ಇದರಲ್ಲಿ ಹರಿಯುತ್ತಿದೆ? ಸಾಹುಕಾರನ ಮನಸ್ಸು ಗೊಂದಲದಿಂದ ತುಂಬಿತು. ಅವನು ನೋಡಿದ ಕುದುರೆಯ ಕಣ್ಣುಗಳು ಮಗುವಿನ ಕಣ್ಣುಗಳೊಂದಿಗೆ ಒಂದೇ ರೀತಿಯ ಚಮಕ ಹೊತ್ತಿದ್ದವು. ಜನತೆಯ ನಡುವೆ ಗಾಸಿಪು, ಕುತೂಹಲ, ಭಯ ಎಲ್ಲವೂ ಸೇರಿ ಈ ಘಟನೆ ಒಂದು ದಂತಕಥೆಯಾಗಿ ಬದಲಾಯಿತು. ನಿಜವೋ ಕಲ್ಪನೆಯೋ ಇದನ್ನು ನಿರ್ಧರಿಸುವುದಕ್ಕಾಗಿ ಈ ದಿವಸಕ್ಕೂ ಯಾರೂ ಮುಂದೆ ಬರಲಿಲ್ಲ.